ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಶಿವನ ವಾರ, ಶಿವ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಪಯಣ, ಮುಂದಿನ ಸಚಿವ ಯಾರು ಏನು ಎತ್ತ ಅಂದರೆ 3 ವರ್ಷ ತುಂಬಿರತಕ್ಕಂಥ ಸಂದರ್ಭದಲ್ಲಿ ನನ್ನ ಇದು ಕೂಡ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟ ಇಲಾಖೆ. ಅಂದರೆ ಬೃಹತ್ ಅಲ್ಲ, ಇದು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ. ಇದು ಯಾರು ಏನು ಎತ್ತ ಅಂತ ಅಂದರೆ 5 ಬಾರಿ ಶಾಸಕ ಅವನು. ನಮ್ಮ ಜನತಾದಳದಲ್ಲಿ ನೆಲನ ಕಂಡ್ಕೊಂಡು 2008ರಲ್ಲಿ ಕಾಂಗ್ರೆಸ್ಗೆ ಹಾರುವಾಹಕಿಯಾಗಿ ಹೋದಂಥ ಒಬ್ಬ ವ್ಯಕ್ತಿ ಅನ್ಬೋದು. ನಿಯತ್ತಿಲ್ಲ ಅದು ಇದು ಅಂತ ಹೇಳೋದಕ್ಕಾಗಲ್ಲ. ಶರಣಬಸಪ್ಪ ದರ್ಶನಾಪುರ. ನನ್ನ ದರ್ದಾನ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವ. ಏನು ಎತ್ತ 5 ಬಾರಿ ಶಾಸಕ, 94, 2004, 2008 ಆ್ಯಂಡ್ ದೆನ್ 2018, 23. ಹೀಗೆ ಬಂದಂಥ ಆದಿ ಶಹಾಪುರದಿಂದ 5 ಬಾರಿ ಶಾಸಕ. ಇವೊಂದು ಸಾಧನೆ ಏನು ಎತ್ತ ಅಂತ ಅಂದರೆ 96ರಲ್ಲೇ ಮಂತ್ರಿ ಆದಂಥ ಪುಣ್ಯಾತ್ಮ, ಮಿನಿಸ್ಟರ್ ಆಫ್ ಸ್ಟೇಟ್ ವಿದ್ಯುತ್ ಅಂದರೆ ಪವರ್ ಮಿನಿಸ್ಟರ್ ಆಗಿದ್ದರು. ತದನಂತರದಲ್ಲಿ ಮತ್ತೆ 2006ರಲ್ಲಿ ಕುಮಾರಸ್ವಾಮಿ ಸಂಪುಟದಲ್ಲಿ APMC ಸಚಿವ ಸಂಪುಟ ಸ್ಥಾನಮಾನ. ತದನಂತರದಲ್ಲಿ 2018ರಲ್ಲಿ ಉಪಾಧ್ಯಕ್ಷ, ರಾಜ್ಯ ಹಣಕಾಸು ಯೋಜನಾ ಉಪಾಧ್ಯಕ್ಷ ಕೂಡ ಆಗಿದ್ದ. ಏನು ಅಂದರೆ ಲಿಂಗಾಯತರ ಪೈಕಿ ಭಾಳ ಹೆಸರಿರೋ ಅಂಥ ವ್ಯಕ್ತಿ. ಲಿಂಗಾಯತರಿಂದನೇ ಅಂದರೆ ಇವರೆಲ್ಲ ಜನರಿಂದ ನಾಯಕ ಆಗಿರಲ್ಲ. ಇವನು MB ಪಾಟೀಲ್ ಅವರೆಲ್ಲ ಮೇನ್ ಬೇಸ್ ಏನಂದರೆ ನಾನೊಬ್ಬ ಲಿಂಗಾಯತ ಅದು ಇದು ಅಂದ್ಕೊಂಡೆ ಇವರೆಲ್ಲ ಬಂದಿರೋದು. ಈಗ ಇವನಿಗೆ ಮಿನಿಸ್ಟ್ರು ಕೊಟ್ಟಿಲ್ಲ, ಮುಂದೆನೂ ಕೊಡೋದು ಡೌಟು. ಇನ್ನು ಇವನ ಒಂದು ಕ್ಯಾಲಿಬರ್ ಏನು ಇದು ಅಂತ ಅಂದರೆ ನಾವು ನೋಡ್ದಂಗೆ ಏನೂ ಇಲ್ಲ. ಬಟ್ ಕೆಲವರು ಸುಮ್ಮನೆ ಇಟ್ಕೊಂಡು ಕೆಲಸ ಮಾಡಿರ್ಬೋದು ಅಂತಾರೆ. ಅಂಥ ಕ್ಯಾಟಗರಿನೂ ಇಲ್ಲ. ದರ್ಶನಾಪುರ ಜನತೆಗೆ ದರ್ಶನ ಇಲ್ಲವೇ ಇಲ್ಲ. ಇನ್ನು ಇಲಾಖೆಗಳ ಬಗ್ಗೆ ಏನು ಹೇಳಬೇಕು ಅಂದರೆ ಅಂಥ ಏನು ಭ್ರಷ್ಟಾಚಾರ ಅಥವಾ ಇನ್ನೊಂದು ಏನೂ ನೋಟಿಸ್ ಆಗಿಲ್ಲ ಈ ಇಲಾಖೆಯಲ್ಲಿ, ಸಣ್ಣ ಕೈಗಾರಿಕಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಲಿ. ಬಟ್ ಜನದ ಜೊತೆ ಹೋರಾಡಿ ಏನಾರ ಮಾಡಿದಾರ ಅದು ಕೂಡ ಇಲ್ಲ. ಆ್ಯಂಡ್ ದೆನ್ KDP ಮೀಟಿಂಗ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಉಸ್ತುವಾರಿ ಆಗಿರ್ಬೋದು, ಮತ್ತೊಂದು ಏನೂ ಇಲ್ಲ. ಬಟ್ ನೋಡೋದಕ್ಕೆ ಸಿಂಪಲ್ ಮ್ಯಾನ್ ಆಗಿ ಜನಗಳ ಜೊತೆ ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಏನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂದರೆ ಒಬ್ಬ ಮಂತ್ರಿ ಆದರೆ ಅಟ್ಲೀಸ್ಟ್ 1-2 ತಿಂಗಳು 1 ತಿಂಗಳು ಇಂಥವ್ರಪ್ಪ ಹಿಂಗೆ ಒಂದು ಪತ್ರಿಕಾಗೋಷ್ಠಿ, TV ಏನೂ ಇಲ್ಲ, ಗುಂಡನ ಥರ ಓಡಾಡ್ಕೊಂಡಿದ್ಬಿಟ್ರೆ ಹೆಂಗೆ. ಹಾಗಾಗಿ ದರ್ಶನಾಪುರ ಅಂತ ಹೆಸರಿಟ್ಕೊಂಡು ಜನತೆಗೆ ದರ್ಶನವೂ ಇಲ್ಲ, ಏನೂ ಇಲ್ಲ. ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶಹಾಪುರ ಅತಿ ಹಿಂದುಳಿದ ಕ್ಷೇತ್ರ ಅಂತ ಅದನ್ನು ನಂಜುಂಡಪ್ಪ ವರದಿಲಿ ಇದನ್ನು ಮಾಡಿದ್ದಾರೆ, ಏನೋ ಹೇಳಿದ್ದಾರೆ, ಅವರು ವರದಿ ಕೊಟ್ಟಿದ್ದಾರೆ. 5 ಬಾರಿ ಇವನು ಶಾಸಕ ಆದರೂ ಏನೂ ಪ್ರಯೋಜನ ಇಲ್ಲ ಹಾಗಾರೆ. ಹಾಗಾಗಿ ಅಂದರೆ ಅನುದಾನಗಳ ಕೊರತೆ ಇರ್ಬೋದು, ಅಥವಾ ನಾರ್ತ್ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ಗಳು ಯಾಕಿಲ್ಲ, ಅಭಿವೃದ್ಧಿ ಕಾರ್ಯಗಳು ಯಾಕಿಲ್ಲ ಅಂತ ಅಂದರೆ ಇಂಥ ಒಬ್ಬ ಅಯೋಗ್ಯರು, ನಿಷ್ಕ್ರಿಯ ಸಚಿವರು ಆಗಿರೋದಕ್ಕೆ ಇಲ್ಲ ಅಂತ ಅನಿಸುತ್ತೆ. ವಿ ಡೋಂಟ್ ನೋ. ಬಟ್ ದರ್ಶನಾಪುರ ಜನಗಳ ದರ್ಶನ ಮಾಡಿ ಕೆಲಸಗಳನ್ನ ಮಾಡಬೇಕಿತ್ತು. ಬಟ್ ಜನತೆಗೂ ಇಲ್ಲ ದರ್ಶನ, ಇನ್ಯಾರಿಗೆ ದರ್ಶನ ಕೊಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯನ ಒಂದು ಕ್ಯಾಬಿನೆಟಲ್ಲಿ ಕೆಲವರು ಈಗ ಅಟ್ಲೀಸ್ಟು ಡೀಸೆಂಟ್ ಭ್ರಷ್ಟಾಚಾರಿಗಳಿರ್ತಾರೆ. ನಮ್ಮ ರಾಮಲಿಂಗಾರೆಡ್ಡಿ ಆ್ಯಂಡ್ ದೆನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ, ಆಮೇಲೆ HK ಪಾಟೀಲ, ಇವರೆಲ್ಲ ಹೆಂಗೆ ಅಂದರೆ ದುಡ್ಡು ಮಾಡ್ತಾರೆ, ಈ ಕಡೆಗೆ ಇದನ್ನು ಮಾಡ್ತಾರೆ. ಇವರು ದುಡ್ಡು ಮಾಡಿದಾರೋ ಇಲ್ವೋ ವಿ ಡೋಂಟ್ ನೋ. ಬಟ್ ಭ್ರಷ್ಟಾಚಾರದ್ದು ಇವ್ರ ಮೇಲೆ ಅಂಥ ತೀರಾ ಆರೋಪಗಳಿಲ್ಲ. ಆದರೆ ನಿಷ್ಕ್ರಿಯ ಸಚಿವ ಅಂತಲೇ ಹೇಳ್ಬೋದು. ಇದು ಶರಣಬಸಪ್ಪ ದರ್ಶನಾಪುರ ಅವರ ಒಂದು ಖಾತೆಗೆ ಸಂಬಂಧಪಟ್ಟಂಗೆ, ಮತ್ತು ಅವರು ಮಂತ್ರಿಗಿರಿ ಆಗಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ನಿಮ್ಮ ಕಾರ್ತಿಕ್. ಸೋಮವಾರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಶಿವ ಅಂತ ಹೇಳ್ತಾ ನಮಸ್ಕಾರ.